ಸೊ ಈ ಒಂದು ಸರ್ಪ್ರೈಸ್ ಇರ್ಬೋದು, ಐ ಕ್ಯಾನ್ ಸರ್ಟನ್ಲಿ ಅಂಡರ್ಸ್ಟ್ಯಾಂಡ್. ರಾಘು ಇರ್ಬೋದು, ಶರಣಯ್ಯ ಅವ್ರು ಇರ್ಬೋದು, ಯಾಕಂದ್ರೆ ಇಲ್ಲಿ ಪಿಕ್ ಮಾಡಿರೋಂಥ ಸಾಂಗ್ಸ್ ಅಲ್ಲಿ ಕೆಲವು ಸಾಂಗ್ಸ್ಗಳು ನನಗೆ ಗೊತ್ತಾಗುತ್ತೆ. ಅದು ಶರಣಯ್ಯನ ಸೆಲೆಕ್ಷನ್, ಇನ್ನೊಂದು ಸತೀಶನ್ ಸೆಲೆಕ್ಷನ್ ಇದೆ, ಅನಿದ್ ಇದೆ. ಸೊ ನೀವೆಲ್ಲ ಸೇರಿ ಕ್ರಿಯೇಟ್ ಮಾಡಿದಂತೆ ಒಂದು ಸರ್ಪ್ರೈಸ್ ಪ್ಯಾಕೇಜ್ ಏನಿದೆ, ಇದಕ್ಕೆ ಇದು ಸ್ಪೀಚ್ಲೆಸ್, ಪ್ರೈಸ್ಲೆಸ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಫ್ಕೋರ್ಸ್ ನನ್ನ ತಂದೆಯ ಒಂದು ಶ್ರಮ, ನಮ್ಮ ತಂದೆ ಹರಿಹರನ್ ಅವರ ಒಂದು ಶ್ರಮ ಏನಿದೆ, ಇದೆಲ್ಲ ಪಾತ್ರದಲ್ಲೂ ಅವ್ರು ನನಗೆ ಕಾಣಿಸ್ತದೆ. ನಾನು ಕಾಣಿಸ್ಲಿಲ್ಲ, ನನಗೆ ಆ್ಯಕ್ಚುಲಿ ನಮ್ಮ ತಂದೆ ಅವರ ಒಂದು ಆನಂದ ಭಾಷ್ಪ ಅಂತ ಒಂದು ಸುಂದರವಾದ ಪದವಿದೆ ಸರ್, ಅದಕ್ಕೆ ಅರ್ಥವೇ ಇದು ಈ ಕ್ಷಣ. ಕಷ್ಟ ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆ. ಇಲ್ಲ, ಆ್ಯಕ್ಚುಲಿ ಇಟ್ಸ್ ನಾಟ್ ಮೀ. ಇದ್ಯಾವ್ದು ನಾನಲ್ಲ ಈ ಪಾತ್ರ. ಅಲ್ಲಿ ನನಗೆ ಫಸ್ಟ್ ಮೇಕಪ್ ಹಾಕ್ದವರು ಮಾದೇಗೌಡ್ರಿದ್ದಾರೆ. ಸೊ ಆ ಒಂದು ಜರ್ನಿ ನಂದು ದೂರದರ್ಶನಿಂದ ಶುರು ಆಗಿದ್ದು. ಅದಕ್ಕೆ ಮುಂಚೆ ನಾನು ಫಸ್ಟ್ ವೇದಿಕೆ ಹತ್ತಿದ್ದೆಲ್ಲ ಮೋಹನ್ ಜಿಂಪೆಟ್ ಸರ್ ಅನ್ನೋ ಒಬ್ಬರು ಗ್ರೇಟ್ ಲೆಜೆಂಡ್. ಆರ್ಕೆಸ್ಟ್ರಾ ಅವಾಗೆಲ್ಲ ತುಂಬ ಒಂದು ಇದರಲ್ಲಿ ಇದ್ದಂಥದ್ದು. ಆರ್ಕೆಸ್ಟ್ರಾದಲ್ಲಿ ಈ ಥರ ಎಲ್ಲ ಹುಡುಗರ ಥರ ನಾನು ಡ್ಯಾನ್ಸ್ ಮಾಡ್ತಾ ಇದ್ದ ಹುಡುಗ ಅಷ್ಟೇ ನಾನು. ರವಿಚಂದ್ರನ್ ಸರ್ ನನಗೆ ಮೊದಲನೇ ಅವಕಾಶ ಕೊಟ್ಟರು. ಆ್ಯಕ್ಚುಲಿ ನಾನು ಮಹಾಗುರುಗಳನ್ನ ಮಿಸ್ ಮಾಡ್ಕೊತೀನಿ. ರವಿ ಸರ್ನ ನೋಡೋಕ್ಕೆ ಅಂತ ಹೋದಾಗ ಫಸ್ಟ್ ಸಿಕ್ಕಿದ್ದಂಥವ್ರು ಮಹಾಗುರುಗಳೇ ಆ್ಯಕ್ಚುಲಿ. ಅವರು ಅದಾದ್ಮೇಲೆ ಮುತ್ತಿನಹಾರ ಸಿನಿಮಾ ಆ ಸೆಟ್ ನೋಡಕ್ ಸುಮಾರು ಜನ ಬರ್ತಾ ಇದ್ರು. ಬಂದವ್ರಿಗೆಲ್ಲ ನಾನು ಪರಿಚಯ ಮಾಡಿಸ್ಕೊಡೋರು. ಅವಾಗ ಇವತ್ತಿನ ತರ ವಾಟ್ಸಪ್ ಫೇಸ್ಬುಕ್ ಏನಿಲ್ಲ. ಸೊ ವರ್ಡ್ ಆಫ್ ಮೌತೆ ಅವತ್ತಿಗೆ ಪ್ರಮೋಟ್ ಆಗೋವಂಥ ವಿಷಯ. ಸೊ ಒಬ್ಬ ಹುಡುಗ ಇದ್ದಾನೆ ನೋಡಿ, ಇವನ್ನ ತಗೊಳ್ಳಿ ನಿಮ್ಮ ಸಿನಿಮಾಗೆ ಅಂತ ಫಸ್ಟ್ ಗಂಟೆ ಹೊಡೆದಂಗೆ ಮಾತಾಡಿದ್ದು ಅಂತಂದ್ರೆ ರವಿ ಸರ್. ಫಣಿರಾಮಚಂದ್ರ ಸರ್, ಡೈಲಾಗ್ ಬರೋಂಥ ಕುಣಗಲ್ ನಾಗಭೂಷಣ್ ಸರ್, ಮತ್ತೆ ಆ ಸ್ಕ್ರೀನ್ ಮೇಲೆ ನನಗೆ ಆ ಸ್ಪೇಸ್ ಕೊಟ್ಟಂತ ಅನಂತ್ ನಾಗ್ ಸರ್ ನಾನು ಮರಿಲೇಬಾರ್ದು. ಇಲ್ಲಾಂದರೆ ಆ ಪಾತ್ರ ಅಷ್ಟೊಂದು ಓವರ್ಟೇಕ್ ಮಾಡೋವಾಗ ಹುಡುಗಂದೇನ್ರಿ ಅಷ್ಟೊಂದು ಚೆನ್ನಾಗಿದೆ ಪಾತ್ರ, ಒಂಚೂರು ಓವರ್ ಶೇಡ್ ಆಗ್ತಿದೆ, ಕಟ್ ಮಾಡಿ ಅಂತ ಹೊರೇಳಿದಿದ್ರೆ ಗೌರಿ ಗಣೇಶ್ ಆಗ್ತಾ ಇರಲಿಲ್ಲ. ಅವನ ಮನೋಭಾವ ಅವ್ರು ಕೊಟ್ಟಂಥದ್ದು. ಮತ್ತು ಸಿನಿಮಾ ರಿಲೀಸ್ ಆದಾಗ ಸಂತೋಷ್ ಥಿಯೇಟ್ರಲ್ಲಿ ಅವನಿಗೂ ಕಟೌಟ್ ಹಾಕಿ, ಯಾಕಂದರೆ ಅದು ಪಾತ್ರ ಗೆದ್ದಿರೋದಲ್ಲಿ ನನಗೆ ಈಕ್ವಲ್ ಆಗಿ ಒಂದು ಕಟೌಟ್ ಹಾಕಿ ಅಂತ ಅನಂತ್ನಾಗ್ ಸರ್ ಹೇಳಿದ್ರಂತೆ. ಸೊ ಹೀ ಮೇಡ್ ಮಿ ಎ ಫ್ರಮ್ ಆ್ಯಕ್ಟರ್ ಟು ಎ ಸ್ಟಾರ್. ಸೊ ಹಾಗಾಗಿ ಇವ್ರಿಗೆಲ್ಲರ ಆಶೀರ್ವಾದ ಸುಮಾರಿದೆ ಸರ್, ಸುಮಾರಿದೆ ಸರ್. ಹೇಳ್ತಾ ಹೋದರೆ ಅಶ್ವಥ್ ಸರ್, ಬಾಲಣ್ಣ ಸರ್ ಅವ್ರ ಜೊತೆ ಎಲ್ಲ ಕಳೆದಿರೋ ಸಮಯಗಳು ಯಾವುದು ಐ ಕಾಂಟ್ ಫರ್ಗೆಟ್. ಜಗ್ಗಣ್ಣ ಕೊಟ್ಟಂಥ ನೆಕ್ಸ್ಟ್ ಲೆವೆಲ್. ಸ್ವಲ್ಪ ಈ ಥರ ದೊಡ್ಡವನು ಬೆಳೆದ್ಮೇಲೆ ನನಗೆಲ್ಲ ಜಗಣ ವಿಷ್ಣು ಸರ್ ಬಿಟ್ಟರೆ ನಾನು ಜಗಣ ಸರ್ ಜೊತೆನೇ ಜಾಸ್ತಿ ಆ್ಯಕ್ಟ್ ಮಾಡಿದ್ದು. ಪಟ್ಟಣಕ್ಕೆ ಬಂದ ಪುಟ್ಟ ಎಲ್ಲ ಮಿರಾಕಲ್ಸ್ ಆ ಸಿನಿಮಾಗಳು. ಸೊ ಹಿಯರ್ ವಿ ಆರ್ ಫ್ರಮ್ ರೀಲ್ ರೋಲ್ ಟು ದ ಡಿಜಿಟಲ್ ವರ್ಲ್ಡ್. ಮತ್ತೊಮ್ಮೆ ಮಗದೊಮ್ಮೆ ಹೃದಯಾಳದಿಂದ ರಾಘುಗೆ, ಶರುಗೆ, ಸತೀಶ್ಗೆ, ಅನಿಗೆ ವರ್ಕ್ ಮಾಡ್ತಾರೆ ಎಲ್ಲ ಬ್ಯಾಕ್ ಆ್ಯಂಡ್ ಟೀಮ್. ಸಾರಿ ಫ್ಲೋಲಿ ಎಮೋಷನಲ್ ಯಾರು ಮರ್ತೋಗಿದ್ರೆ ಹೆಸರನ್ನ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ಮತ್ತೆ ಈ ಸೆಕೆಂಡ್ ಹಾಫಲ್ಲಿ ಏನೇ ಸಾಧನೆ ಮಾಡ್ಬೇಕಂತಂದ್ರೂ ಇಂಟರ್ವಲ್ ಆದಮೇಲೆ ಸಿನಿಮಾ ಇಂಟ್ರೆಸ್ಟಿಂಗ್ ಆಗಿರಬೇಕು ಅಂದರೆ ಬಹಳ ಮುಖ್ಯ ಆಗುತ್ತೆ. ಸೊ ನನ್ನ ವೈಫ್ ನಾನು ಕೊಡ್ತಾ ಇರ್ತಕ್ಕಂಥ ಕೋಆಪ್ರೇಷನ್ ಇರ್ಬೋದು, ಎಲ್ಲ ಸೇರಿ ನಾನೊಬ್ಬ ಅಷ್ಟೇ. ನಿಮ್ಮೆಲ್ಲರ ಮಾತಿಗೆ ನನಗೇನು ವರ್ಡ್ಸ್ ಬರ್ತಾ ಇಲ್ಲ. ಸೊ ನಾನೇನೋ ಎಜುಕೇಷನ್ ಸ್ವಲ್ಪ ಮಾಡಿದ್ದೀನಿ ಇವತ್ತು ಅಂತಂದರೆ ಅದು ನಮ್ಮ ತಾಯಿ ಕಾರಣ. ಬಟ್ ಇದೆಲ್ಲ ಏನಿದೆ ಯಾವ್ದು ನಾನಲ್ಲ, ಇನ್ನು ನಮ್ಮ ತಂದೆಯ ಒಂದು ಹಾರ್ಡ್ ವರ್ಕ್ ಅಷ್ಟೇ. ಮೇಡಮ್ ಮಾತಾಡಿ ಇಲ್ಲ, ಫಸ್ಟ್ ಕ್ರೆಡಿಟ್ಸ್ ನಮ್ಮ ಅತ್ತೆ ಮಾವನಿಗೆ ಹೋಗಬೇಕಿದು. ಬಿಕಾಸ್ ನಮ್ಮ ಮಾವನ ಇಂಟ್ರೆಸ್ಟು ಅವರು ಇವತ್ತು ಆನಂದ್ ಇವತ್ತು ಮಾಸ್ಟರ್ ಆನಂದ್ ಆಗೋಕ್ಕೆ ಕಾರಣ ಮತ್ತು ನಮ್ಮ ಮಾವನ ಎಫರ್ಟ್. ಬಿಕಾಸ್ ಅವರು PF ಎಂಪ್ಲಾಯಿ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ. ಅವರು ಫ್ರೀ ಟೈಮಲ್ಲಿ ಆನಂದ್ ಟ್ಯಾಲೆಂಟ್ನ ಹುಡುಕಿ ಮಾಸ್ಟರ್ ಆನಂದ್ ಮಾಡಿದ್ದವರು. ಮಾಸ್ಟರ್ ಆನಂದ್ ಆದಮೇಲೆ ನನಗೆ ಸಿಕ್ಕಿದ್ದು. ಸೊ ನನ್ನ ಕ್ರೆಡಿಟ್ಸ್ ಖಂಡಿತ ಏನೂ ಇಲ್ಲ. ಬಿಕಾಸ್ ಫುಲ್ ಕ್ರೆಡಿಟ್ಸ್ ನಮ್ಮ ಅತ್ತೆ ಮಾವನಿಗೆ ಹೋಗುತ್ತೆ. ಬಿಕಾಸ್ ನಮ್ಮ ಅತ್ತೆ ಬ್ಯಾಕ್ ಎಂಡಲ್ಲಿ ಅವ್ರಿಗೆ ಎಜುಕೇಷನ್ಗೆ ಸಪೋರ್ಟ್ ಮಾಡಿದ್ರೆ, ನಮ್ಮ ಮಾವ ಆನ್ ಸ್ಕ್ರೀನ್ ಸಪೋರ್ಟ್ ಮಾಡಿದ್ದಾರೆ. ಬಿಕಾಸ್ ಅವ್ರ ವರ್ಕ್ನ, ಅವ್ರಿಗೆ ಬಂದಿದ್ದಂಥ ಪ್ರತಿಯೊಂದು ಪ್ರಮೋಷನ್ನು ಅವ್ರನ್ನ ಸೈಡ್ಗಿಟ್ಟು ಅವ್ರು ಬೆಳಿಬೇಕು ಅಂತ ಇವತ್ತು ಈ ಸ್ಥಾನಕ್ಕೆ ಆನಂದ್ ನಿಂತಿದ್ದಾರೆ ಅಂದರೆ ಅದು ನಮ್ಮ ಮಾವನ ಎಫರ್ಟ್ ತುಂಬ ಇದೆ. ಥ್ಯಾಂಕ್ ಯು ಮಾವ. ಬಿಕಾಸ್ ಒಂದೊಳ್ಳೆ, ನಾನು ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲದೆ ಇರೋಂಥ ನನಗೊಂದು ಅದ್ಭುತ ರತ್ನ ಸಿಕ್ಕಿದೆ ಅಂದರೆ ಬಿಕಾಸ್ ಇಟ್ಸ್ ಮೈ ಹಸ್ಬೆಂಡ್. ಏನೂ ಹೇಳಲ್ಲ, ಏನೂ ಕೇಳಲ್ಲ. ಬಿಕಾಸ್ ಐ ಲವ್ ಹಿಮ್ ಅ ಲಾಟ್.
ಸರ್ ಇನ್ನೊಂದು ಖುಷಿಯ ಒಂದು ಸರ್ಪ್ರೈಸ್ ಇದೆ ಸರ್ ನಿಮ್ಗೆ. ಎಷ್ಟೊಂದು ಪಾತ್ರಗಳು, ಎಷ್ಟೊಂದು ಅಭಿನಯಗಳು, ಆನಂದದ 30ರ ಸಂಭ್ರಮದ ಈ ಒಂದು ಕೇಕ್ ನ ಆನಂದ್ ಸರ್ ಹಾಗೂ ಅವರ ಸಪೋರ್ಟಿವ್ ವೈಫ್ ದಯವಿಟ್ಟು ಕಟ್ ಮಾಡಬೇಕು ಪ್ಲೀಸ್. ಸರ್ ಕಂಗ್ರ್ಯಾಚುಲೇಷನ್ಸ್, ಇದು ನಮ್ಮ ವಾಹಿನಿ ಕಡೆಯಿಂದ ಒಂದು ಸಣ್ಣ ಉಡುಗೊರೆ. ಬರ್ಲಿ ಚಪ್ಪಾಳೆ. ನಮ್ಮ ತಂದೆ ತಾಯಿಗೆ ತಕ್ಕ ಮಗ, ಗುರುವಿಗೆ ತಕ್ಕ ಶಿಷ್ಯ, ವೇದಿಕೆಗೆ ತಕ್ಕ ಸಿಂಗರ್ ಅಭಿಷೇಕ್ ಹಾಗೂ ನಮ್ಮ ವಿನರ್ ಆದಂತ ಓಂಕಾರ್ ಪತ್ತಾರ್ಗೆ. ಸರ್ ನೀನು ಸೀರಿಯಸ್ ಆಗಿ ಒಂದು ಸ್ಮೈಲ್ ಕೊಡು. ಈಗ ನಾ ಹೇಳ್ತೀನಿ 3, 2, 1 ಸ್ಮೈಲ್. ಯಾರು ನೆನಪಾಗ್ತಾರೆ ಸರ್ ಈ ತರ ಒಂದು ಕ್ಯೂಟ್ ಕಾಮಿಡಿ ಸ್ಮೈಲ್? 1991 ನಲ್ಲಿ ನೀವ್ ಯಾರಿಗೋಸ್ಕರ ಡ್ಯಾಡಿ ನೋಡಿ ಸರ್ ಅನಂತ್ನಾಗ್ ಸರ್ ಅವ್ರು ಒಂದೊಂದ್ಸರಿ ಒಂಥರ ಸ್ಮೈಲ್ ಕೊಡ್ತಾರ, ಸ್ಮೈಲ್ ಕೊಡ್ತಾರಲ್ಲ, ಎಕ್ಸಾಕ್ಟ್ಲಿ ಅವ್ನ. ಅದಕ್ಕೆ ನಾವು ಸರಿಗಮಪ ಕಾರ್ಯಕ್ರಮದ ಒಂದು ಜೂನಿಯರ್ ಅನಂತ್ನಾಗ್ ಸರ್ ಅಂತ ಹೇಳಿ ಕರಿತೀವಿ. ಇನ್ಫ್ಯಾಕ್ಟ್ ಅವ್ರು ಬಂದಿದ್ರು ಕೂಡ ಅಲ್ವೇನೋ ನಿನ್ನ ನೋಡಕ್ಕೆ. ವಿಪಿ ಸರ್, ಈಗ ನೀವ್ ಹೇಳಿ ಕಮೆಂಟ್ಸ್. ವಾ 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 ವಾಟ್ ಅ ಪರ್ಫಾರ್ಮೆನ್ಸ್. ಸಖತ್ ಪವರ್ಫುಲ್ ಆಗಿತ್ತು, ಎನರ್ಜಿಟಿಕ್ ಆಗಿತ್ತು. ಏನ್ ಎನರ್ಜಿ ಇತ್ತು. ಮಲ್ಲ ಮಲ್ಲ ಒಳ್ಳೆ ಎನರ್ಜೆಟಿಕ್ ಸಾಂಗ್ ಅನ್ನ ಇಬ್ರು ಐ ಥಿಂಕ್ ಫ್ರೆಶ್ ಆಗಿತ್ತು ಹೇಳಕ್ಕೆ. ಅಂಡ್ ಓಂಕಾರ್ ಪತ್ತಾರ್ ಚೆನ್ನಾಗಿದ್ಯಾನೋ? ಸರ್ ಆರಾಮ್. ಯಾಕೆ ಇಷ್ಟು ಸಣ್ಣ ಆಗ್ಬಿಟ್ಟಿದ್ಯಾ? ಡಯಟ್ ಅಲ್ಲಿ ಇದಾನೆ ಸರ್ ಅವನು. ಇಲ್ಲ ಅಭಿಷೇಕ್ ಹೇಗಿದ್ಯೋ? ಚೆನ್ನಾಗಿದ್ದೀನಿ ಸರ್. ವೆರಿ ಗುಡ್. ಈಗ ಆಶಾ ಭಟ್ ವಿಲ್ ಆಲ್ಸೋ ಜಾಯಿನ್ ಯು ಆನ್ ಸ್ಟೇಜ್. ಅಭಿಷೇಕ್ ಆಶಾ ಜೊತೆ ಹಾಡಕ್ ರೆಡಿನಾ ಸರ್? ಕೇಳಿದ್ವಿ ಸರ್, ಇವನ್ ಜೊತೆ ಹಾಡಕ್ಕಿಂತ ಮುಂಚೆ ಕೇಳಿದ್ವಿ ಅಭಿಷೇಕ್ ನೀನ್ ಆಶಾ ಸಾರ್ ಏ ಪ್ಲೀಸ್ ಯಾಕೋ ನುಳಿದ್ ಬಿಟ್ಟ ಸರ್ ಅವನು. ಅಭಿಷೇಕ್ ಸರ್ ನುಲಿದ್ ಬಿಟ್ಯಾ? ಯಾಕೆ ಆಶಾ ಜೊತೆ ಹಾಡಲ್ಲ ನೀನು? ಈಗ ಸದ್ಯಕ್ಕೆ ಇವನ್ ಜೊತೆ ಅಡ್ಜಸ್ಟ್ ಆಗಿದ್ನಲ್ಲ, ಅದಕ್ಕೆ ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ ಅಂತ. ಏನೋ ನೀನು ಅಡ್ಜಸ್ಟ್ ಆಗಿದೆ ಅಂತೆ. ಅವನು ಅಡ್ಜಸ್ಟ್ ಆದವ್ರ ಜೊತೆ ಮಾತ್ರ ಆಡೋದು. ಅಲ್ಲ ಅಡ್ಜಸ್ಟ್ ಆಗಂಗಿದ್ರೆ ಅವನ್ ಜೊತೆ ಯಾಕೋ ಅದೇ ಅಲ್ಲ ಈಗ ಸದ್ಯಕ್ಕೆ ಸರ್. ಡೈರೆಕ್ಟ್ ಆಗಿ ವಿಪಿ ಸರ್. ಶರದಿ ಪಾಟೀಲ್ ಹಾಗೂ ಅಶ್ವಿನ್ ಇಬ್ರು ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್, ಬಹಳ ಲೈವ್ಲಿ ಆಗಿತ್ತು. ಅಶ್ವಿನ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಅಂಡ್ ಶರದಿ ಪಾಟೀಲ್ ಅವರೇ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ರಾಜೇಶ್ ಅವರು ಮಾತಾಡ್ತಾರೆ. ಇಬ್ರು ಬಹಳ ಲೈವ್ಲಿ ಆಗಿ ಚೆನ್ನಾಗಿ ಇಂಪ್ರೂವೈಸ್ ಮಾಡ್ಕೊಂಡು ರಿಲ್ಯಾಕ್ಸ್ಡ್ ಆಗಿ ಹಾಡಿದ್ರಿ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಅಶ್ವಿನ್ ಅಂಡ್ ಶರದಿ. ಥ್ಯಾಂಕ್ ಯು. God bless.